ಹಾಯ್ ಎವ್ರಿವನ್, ನಾನು ಹಾಸನಿಂದ ಸ್ಮಿತಾ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇದು ಹಾಸನ್ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಕಟ್ ಪೀಸ್ ಸೆಂಟರ್. ಇದ್ರ ಹೆಸರು ಮಹಾದೇವ್ ಕಟ್ ಪೀಸ್ ಸೆಂಟರ್ ಅಂತ. ಕೆಲವ್ರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಕಟ್ ಪೀಸನ್ನು ಯಾರಾದರೂ ಸ್ಟಿಚ್ಚಿಂಗಿಗೆ ಜಾಸ್ತಿ ಸ್ಟಿಚ್ಚಿಂಗ್ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೋತಾರವರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಇದರಲ್ಲಿ ಇವತ್ತು ಕೆಲವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ, ಇಲ್ಲಿ ಎವ್ರಿ ಮಂತ್ ಅಂದರೆ ತಿಂಗಳ ಫಸ್ಟು 1ನೇ ತಾರೀಕಿನ ದಿನ ಈ ಥರ ಕಟ್ ಪೀಸ್ಗಳನ್ನ ಗುಡ್ಡೆ ಹಾಕಿರ್ತಾರೆ. ಯಾಕೆ ಅಂದರೆ ಇದು ಲಾಸ್ಟ್ ಬಂಡಲ್ಸಲ್ಲಿ ಲಾಸ್ಟಿಗೆ ಉಳಿದಿರೋ ಪೀಸ್ಗಳು ಇದೆಲ್ಲ ನೋಡಿ. ವೆಲ್ವೆಟ್ ಕ್ಲಾತು, ಕಾಟನ್ ಕ್ಲಾತು, ನೆಟ್ಟೆಡ್ ಕ್ಲಾತು, ಮತ್ತು ಈಗ ಬ್ಲೌಸಿಗೆ ಯೂಸ್ ಮಾಡ್ತೀವಲ್ಲ ರೇಷ್ಮೆ ಥರ, ಆ ಥರದ್ದು ನೋಡಿ. ಎಲ್ಲ ಟೈಪ್ಸ್ ಆಫ್ ಕ್ಲಾತು ಇಲ್ಲಿ ಇದರಲ್ಲಿ ಅವೈಲೇಬಲ್ ಇರುತ್ತೆ. ನಾನು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಸೈಡಲ್ಲಿ ಹಾಕೋತಿದ್ದೀನಿ. ನಾನು ಯಾವುದೆಲ್ಲ ಪೀಸ್ನ ತೊಗೊಬಂದೆ, ಅದಕ್ಕೆ ಎಷ್ಟು ಅಮೌಂಟ್ ಆಯಿತು, ಎಷ್ಟು ಅಮೌಂಟ್ ಸೇವ್ ಮಾಡಿದೆ ಅಂತ ಕೊನೆಯಲ್ಲಿ ಹಾಕಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇದು ಈ ಥರ ಆಫರ್ ಸ್ಟಾರ್ಟ್ ಆಗೋದು ಬೆಳಗ್ಗೆ 9 ಗಂಟೆಗೇ ಓಪನ್ ಮಾಡ್ತಾರೆ. 9 ಗಂಟೆಗೆ ಸಖತ್ತು ಜನ ಇರ್ತಾರೆ. ಅದರಲ್ಲಿ ಹಾರಿಸ್ಕೋಬೇಕು. ನಾವು ಹೋಗಿದ್ದು 12:30 ಆಗಿತ್ತು. 12:30ನಲ್ಲೂ ಸುಮಾರು ಜನ ಇದ್ದರು. ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟೊಂದು ಕಟ್ ಪೀಸ್ಗಳಿದೆ. ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೋಬೇಕು, ಯಾವ್ದು ತೊಗೋಬಾರ್ದು. ಎಲ್ಲ ಟೈಪ್ಸ್ ಆಫ್ ಕ್ಲಾತು ಇದರಲ್ಲಿ ಸಿಗುತ್ತೆ. ನಾವು ಹುಡುಕಿ ತೊಗೋಬೇಕು. ನೋಡಿ ಎಲ್ಲ ಯಾವ ಥರ ಹೀಗೆ ಎಳೆದು ನೋಡಿ ಹುಡುಕೊಂಡು ತೊಗೋತಾ ಇದ್ದಾರೆ. ನೋಡಿ ಇದು ವೈನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಹುಡುಕಬೇಕು. ಅಂದರೆ ಗುಡ್ಡೆ ಹಾಕಿರ್ತಾರಲ್ಲ ಕೆಳಗೆಲ್ಲ ಚೆನ್ನಾಗಿರೋದು ಸೇರ್ಕೊಂಡಿರುತ್ತೆ ಅಂತ ಹುಡುಕಿ ತೊಗೋಬೇಕು. ಸಖತ್ತು ಬಟ್ಟೆ ಇರುತ್ತೆ. ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟೊಂದು ಬಟ್ಟೆ ಇರುತ್ತೆ ನೋಡಿ. ವೆಲ್ವೆಟ್ ಕ್ಲಾತು ಇದರಲ್ಲಿ ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡ್ಕೋಬೋದು. 1 ಮೀಟ್ರ್ ಇರುತ್ತೆ. ಈ ಕಟ್ ಪೀಸ್ಗಳಲ್ಲಿ ಮಕ್ಕಳಿಗೆ ಆರಾಮಾಗಿ ಸ್ಕರ್ಟು, ಬ್ಲೌಸು ಮತ್ತು ಚೂಡಿದಾರ್ ಥರ, ಲೆಹೆಂಗಾಗಳು, ಕ್ರಾಪ್ ಟಾಪ್ ಎಲ್ಲ ಹೊಲಿಬೋದು. ನಮ್ಮಗಳಿಗೆ ದೊಡ್ಡವರಿಗೆ ಬ್ಲೌಸ್ಗಳು ಒಂದೊಂದು ಬಟ್ಟೆ 3 ಮೀಟ್ರಿಗಿಂತ ಹೆಚ್ಚಾಗಿರುತ್ತೆ ನೋಡಿ. ಇದು ಬ್ಲೂ ಕಲರ್ ತೋರಿಸ್ತಿದ್ನಲ್ಲ, ಇದು ನೋಡಿ 4 ಮೀಟ್ರೇನೋ ಇದೆ. ಇದು ಆರಾಮಾಗಿ ಕ್ರಾಪ್ ಟಾಪ್, ಸ್ಕರ್ಟ್ ಸ್ಟಿಚ್ ಮಾಡ್ಕೋಬೋದು. ಒಂದೊಂದು ಮೀಟ್ರ್ ಇರುತ್ತೆ, ಒಂದೊಂದು 1/2 ಮೀಟ್ರ್ ಇರುತ್ತೆ, ಒಂದೊಂದು 4-5 ಮೀಟ್ರ್ ಮಿಕ್ಸಪ್ಪಲ್ಲಿರುತ್ತೆ. ನಾವು ಯಾವ್ದು ಬೇಕು ಅದನ್ನು ಹುಡುಕೊಂಡು ತೊಗೋಬೇಕು. ಇದು ನೋಡಿ ಎಷ್ಟೊಂದಿದೆ. ಇದು ದೊಡ್ಡದಾಗೆ ಇದೆ ಮೀಟ್ರು ನೋಡಿ. ಸ್ಕರ್ಟ್ ಹೊಲ್ಕೊಂಡು ಮೇಲೆ ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡ್ಕೋಬೋದು. ಇದು ಏನು ರೇಟ್ ಇರುತ್ತೆ ಅದರಲ್ಲಿ ಹಾಫ್ ರೇಟ್ ಕೊಡ್ತಾರೆ. ನಮಗೆ ಅರ್ಧಕ್ಕರ್ಧ ದುಡ್ಡು ಸೇವ್ ಆಗುತ್ತೆ. 9 ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಇದು. 9 ಗಂಟೆಗೆ ಸ್ಟಾರ್ಟ್ ಆದರೆ 12:30 1 ಗಂಟೆಗೆಲ್ಲ ಇದನ್ನು ತುಂಬಿಟ್ಬಿಡ್ತಾರೆ. ತುಂಬಿ ಮತ್ತೆ ಗೋಡನ್ನಿಗೆ ಹಾಕ್ತಾರೆ. ಮತ್ತೆ ನೆಕ್ಸ್ಟ್ 1ನೇ ತಾರೀಕು ಮತ್ತೆ ಇದೇ ಥರ ಗುಡ್ಡೆ ಹಾಕ್ತಾರೆ. ಸುಮಾರು ಜನ, ಸಖತ್ತು ಜನ ತೊಗೋತಾರೆ. 9 ಗಂಟೆಯಿಂದ ನಾವು ಹೋಗಿದ್ದು 11:30 12 ಗಂಟೆ ಆಗಿತ್ತು. ಆದರೂ ಇಷ್ಟೊಂದು ಜನ ಇದ್ದರು ನೋಡಿ. ನಮಗೆ ಯಾವುದೆಲ್ಲ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಒಂದು ಸೈಡಲ್ಲಿ ಈ ಥರ ಇಟ್ಕೋಬೇಕು. ಈ ಸೈಡಲ್ಲಿ ಇಟ್ಕೊಂಡ್ಮೇಲೆ ಅವರಿಗೆ ಕೊಟ್ಟರೆ ಅವ್ರು ಎಷ್ಟು ಮೀಟ್ರ್ ಇದೆ ಅಂತ ಲೆಕ್ಕ ಮಾಡಿ ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ ನಾನು ಏನೇನು ತಂದೆ ಅಂತ ಈಗ ತೋರಿಸ್ತೀನಿ. ಎಷ್ಟು ಅಮೌಂಟನ್ನ ಸೇವ್ ಮಾಡಿದ್ದೀನಿ ಅಂತಲೂ ಹೇಳ್ತೀನಿ, ಬನ್ನಿ ನೋಡಿ. ಇದು ಗೋಲ್ಡ್ ಕಲರ್ ಇದು ಪ್ಲೈನ್ ಗೋಲ್ಡ್ ಕಲರು. ಇದರಲ್ಲಿ ಇದು 3 ಮೀಟ್ರ್ ಇದೆ. ಮಾಮೂಲಿ ಆದರೆ ಇದು 60 ರೂಪಾಯಿ ಮೀಟ್ರು. ಈಗ ನನಗೆ 30 ರೂಪಾಯಿಗೆ ಸಿಕ್ಕಿದೆ. ಅಂದರೆ 180 ಏನೋ ಆಗೋದು. ಈಗ ಇದಕ್ಕೆ 3 ಮೀಟ್ರಿಗೆ ಕೇವಲ 90 ರುಪೀಸ್ಗೆ ನನಗೆ ಇಷ್ಟು ಕ್ಲಾತು ಸಿಕ್ಕಿದೆ. ಇದಕ್ಕೆ ಲೈನಿಂಗು ಅಲ್ಲೇ ನಾವು ತೊಗೋಬೋದು. ಇದರಲ್ಲಿ ನಾನು ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಒಂದು ವೆಲ್ವೆಟ್ ಕ್ಲಾತ್, ಪ್ಲೈನ್ ವೆಲ್ವೆಟ್ ಎಷ್ಟಿದೆ ಮೀಟ್ರು? 200 ರುಪೀಸ್ ಇದೆ. ಇದು ನೋಡಿ 1 ಮೀಟ್ರ್ ಇದೆ. ಆರಾಮಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ನನಗೆ 100 ರುಪೀಸ್ಗೆ ಸಿಕ್ತು. ಕ್ವಾಲಿಟಿ ತುಂಬ ಚೆನ್ನಾಗೇ ಇದೆ. ಇದರಲ್ಲಿ ಬ್ಲೌಸ್ನ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. 1 ಮೀಟರ್ ಇದೆ, 100 ರುಪೀಸಿಗೆ ಸಿಕ್ತು.
ನೆಕ್ಸ್ಟು ನೋಡಿ, ಇದು ಆರ್ಗ್ಯಾನ್ಸ ಮೇಲೆ ಫ್ಲವರ್ ಚುಮ್ಕಾಸ್ ಥರ ಬರುತ್ತೆ. ಚೆನ್ನಾಗಿತ್ತು, ಅಂದರೆ ಸ್ವಲ್ಪ ಕಲರ್ ಡಿಮ್ ಆಗಿದೆ, ಚೆನ್ನಾಗಿದೆ. ಇದ್ರ 1 ಮೀಟ್ರ್ ಇದೆ. ಬೇಕಾದರೆ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಮಕ್ಕಳಿಗೆ ಸ್ಕರ್ಟ್ ಥರ ಸ್ಟಿಚ್ ಮಾಡ್ಬೋದು. ಏನಕ್ಕಾದ್ರೂ ಆಗುತ್ತೆ ಅಂತ ಏನಾದ್ರು ಡಿಸೈನ್ ಮಾಡ್ಕೊಳ್ಳೋಣ ಅಂತ ತಂದಿದ್ದೀನಿ. ಇದು ಅಷ್ಟೇ, ಇದು ಮೀಟ್ರು 250 ಮಾಮೂಲಿ. ಇದು ನನಗೀಗ 90 ರುಪೀಸಿಗೆ ಸಿಕ್ಕಿದೆ ಅಷ್ಟೇ. ಆಮೇಲೆ ನೆಕ್ಸ್ಟು ನೋಡಿ, ಇದೊಂದು ನನ್ನ ಫೇವ್ರೇಟು. ಸೂಪರಾಗಿತ್ತು ಇದು ಪೀಸು. 2 ಮೀಟ್ರೇನೋ ಇದೆ ನಿಟ್ಟೆಡ್ಡು. ಕಲರ್ ಮಾತ್ರ ಸೂಪರಾಗಿದೆ. ಇದೆಲ್ಲ ಡ್ರೆಸ್ಗೆ ಸ್ಟಿಚ್ ಆದಾಗ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರಿ ನನ್ನ ಚಾನಲಲ್ಲಿ ವೀಡಿಯೋಗಳನ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಇದು ಮಾಮೂಲಿ ರೇಟ್ ಆದರೆ ಇದು 250 ಮೀಟರು. ಇದು 2 ಮೀಟ್ರ್ ಇದೆ, ಅಲ್ಲಿಗೆ 500 ರುಪೀಸ್ ಆಗೋದು. ನನಗೆ 200 ರುಪೀಸಿಗೆ ಸಿಕ್ತು. 190 ಆ್ಯಕ್ಚುಲಿ ಕೊಟ್ಟಿದ್ದು ನಾನು. ಇದು ನೋಡಿ ಸ್ಯಾಟಿನ್ ಕ್ಲಾತು. ನೋಡಿ ಸ್ಯಾಟಿನ್ ಕ್ಲಾತು ಅಷ್ಟೇ 60 ರುಪೀಸಿಗೆಲ್ಲ ಅದು ನನಗೆ 2 ಮೀಟ್ರ್ ಸ್ಯಾಟಿನ್ ಕ್ಲಾತ್ ಸಿಕ್ತು. ಅದೊಂದು ಡ್ರೆಸ್ಸು ರೆಡಿ ಆದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿಕೊಂಡೆ ಅಂತ ಡಿಸೈನಾಗಿ. ನೆಕ್ಸ್ಟ್ ಈ ಪೀಸು, ಇದು ಅಷ್ಟೇ 3 ಮೀಟ್ರೇನೋ ಇದೆ. ಇದು ಥರ ಡಿಸ್ಟಂಪರ್ ಕಲರ್ ಅಂತೀವಲ್ಲ ಆ ಥರ ಶೈನಿಂಗ್ ಲೈನ್ಸ್ ಬಂದಿದೆ. ಇಷ್ಟ ಆಯಿತು ಅಂತ ತಂದಿದ್ದೀನಿ. ಯಾವಾಗ ಬೇಕು ನಮಗೆ ಆವಾಗ ಸ್ಟಿಚ್ ಮಾಡ್ಕೊಳ್ಬೋದು. ಮನೇಲಿ ತಂದು ಇಟ್ಕೊಂಡ್ರೆ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋರು ಅಷ್ಟೇ, ತಂದಿಟ್ಕೊಂಡು ಫಂಕ್ಷನ್ಸ್ ಇದ್ದಾಗ ನಮಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಸ್ಟಿಚ್ ಮಾಡಿಸ್ಕೊಳ್ಬೋದು. ಇದು 3 ಮೀಟರ್ಸ್ ಇದೆ. ಇದರಲ್ಲಿ ಅಂಬ್ರೆಲಾ ಡ್ರೆಸ್ನ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಸ್ಕರ್ಟ್ ಥರ ಸ್ಟಿಚ್ ಮಾಡ್ಕೋಬೋದು. ನೋಡೋಣ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಮುಂದೆ ನೋಡೋಣ. ಇದು ಬ್ಲ್ಯಾಕ್ ಕಲರು. ಇದು ಒಂಥರ ಸ್ಮೂತಾಗಿದೆ ಕ್ಲಾತು. ಇದರಲ್ಲಿ ಫುಲ್ ಸ್ಲೀವ್ಸು ಬ್ಲೌಸು ಇಲ್ಲ ಟಾಪು ಸ್ಟಿಚ್ ಮಾಡ್ಕೋಬೋದು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.